ಆಯುರ್ವೇದ ಶಾಸ್ತ್ರದಲ್ಲಿ ಪನ್ನೀರಿನ ಕುರಿತಾಗಿ ಯಾವುದೇ ಉಲ್ಲೇಖ ಇಲ್ಲ. ಫ್ಯಾಟ್ ಮೆಟಬಲಿಸಮನ್ನು ಹಾಳು ಮಾಡುತ್ತೆ, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, LDL, VLDL ಅನ್ನು ಹೆಚ್ಚು ಮಾಡುತ್ತೆ. ಮಾರ್ಕೆಟಿಂದ ತರತಕ್ಕಂಥ ಪನ್ನೀರ್ ಅದು ಆರೋಗ್ಯಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ. ಅದನ್ನು ಮತ್ತೆ ಫ್ರಿಜ್ಜಲ್ಲಿರ್ತಕ್ಕಂಥ ಕೆಮಿಕಲ್ಗಳು, CFC ಅನಿಲಗಳು ಮತ್ತು ಅದರಲ್ಲಿ ವಿಷಕಾರಿ ಅಂಶಗಳನ್ನು ಸ್ಪ್ರೆಡ್ ಮಾಡಿ ಫ್ರೆಶ್ ಆಗಿ ತಯಾರಿಸೋದ್ರಿಂದ ಅದರಿಂದ ನೀವು ಆರೋಗ್ಯಕರವಾದ ಒಂದು ಲಾಭವನ್ನು ಪಡ್ಕೊಳ್ಬೋದು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಪನ್ನೀರ್ ಆರೋಗ್ಯದ ಲಾಭಗಳನ್ನು ನೋಡೋಣ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಪನ್ನೀರಿನ ಕುರಿತಾಗಿ ಯಾವುದೇ ಉಲ್ಲೇಖ ಇಲ್ಲ. ಪನ್ನೀರು ಹೇಗೆ ಮಾಡಬೇಕು, ಪನ್ನೀರಿಂದ ಆಗುವ ಲಾಭಗಳು, ಇದ್ರ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಆದರೂ ಸಹ ಇತ್ತೀಚಿನ ದಿನಮಾನಗಳಲ್ಲಿ ಪನ್ನೀರನ್ನು ತಯಾರಿಸ್ತಾರೆ. ಆ ಪನ್ನೀರು ಮಾರ್ಕೆಟಿಂದ ತರತಕ್ಕಂಥ ಪನ್ನೀರ್ ಅದು ಆರೋಗ್ಯಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ. ಪನ್ನೀರ್ ನೀವು ತಿನ್ನಲೇಬೇಕಂದ್ರೆ ಮನೇಲೇ ತಯಾರಿಸ್ಕೋಬೋದು. ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ. ಕುದಿಯೋ ಹಾಲಿನಲ್ಲಿ ನಿಂಬೆಹಣ್ಣು ಹಾಕೋದು, ಅದು ಒಡಿತದೆ. ಅದನ್ನು ಒಂದು ಬಟ್ಟೆಗೆ ಹಾಕಿ ಅದರ ಮೇಲೆ ಒಂದು ಏನೋ ಭಾರ ಹೇರಿದ್ರೆ ಸಂಪೂರ್ಣವಾಗಿ ನೀರಿನಂಶ ಎಲ್ಲ ಹೋಗಿ ಪನ್ನೀರ್ ರೆಡಿ ಆಗ್ತದೆ. ಅಷ್ಟೇ, ಭಾಳ ಸುಲಭ. ಮಾಡಿದ ತಕ್ಷಣ ಅದನ್ನು ಸೇವನೆ ಮಾಡಬೇಕು. ಅದನ್ನು ಮತ್ತೆ ಫ್ರಿಜ್ಜಲ್ಲಿರ್ತಕ್ಕಂಥ ಕೆಮಿಕಲ್ಗಳು, CFC ಅನಿಲಗಳು ಮತ್ತು ಅದರಲ್ಲಿ ವಿಷಕಾರಿ ಅಂಶಗಳನ್ನು ಸ್ಪ್ರೆಡ್ ಮಾಡಿ ಆ ತಣ್ಣಗಿರೋದನ್ನು ಮತ್ತೆ ಬಿಸಿ ಮಾಡಿ ಅದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಹಾನಿಯಾಗುತ್ತೆ. ಸಮ್ಟೈಮ್ ಅದು ಶುಗರು, BP ಇದೆಲ್ಲ ಹೆಚ್ಚು ಮಾಡಲಿಕ್ಕೆ ಕಾರಣ ಆಗುತ್ತೆ. ಫ್ಯಾಟ್ ಮೆಟಬಲಿಸಮನ್ನು ಹಾಳು ಮಾಡುತ್ತೆ, ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, LDL, VLDL ಅನ್ನು ಹೆಚ್ಚು ಮಾಡುತ್ತೆ. ಬೊಜ್ಜು ಮತ್ತು ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಆಗುತ್ತೆ. ಅದಕ್ಕೆ ಪನ್ನೀರ್ ಸೇವನೆ ಮಾಡಬೇಕಂದ್ರೆ ಫ್ರೆಶ್ ಆಗಿ ಮನೇಲಿ ತಯಾರಿಸಿದ ತಕ್ಷಣ ಅದನ್ನು ಸೇವನೆ ಮಾಡೋದು ಸೂಕ್ತ ಅಂತಕ್ಕಂಥ ಮಾತು ಹೇಳ್ತಾ. ಅದರಲ್ಲಿ ಕ್ಯಾಲ್ಸಿಯಮು, ವಿಟಮಿನ್ನು, ಮಿನರಲ್ಸ್ಗಳು ಎಲ್ಲ ಇರ್ತವೆ. ಆದರೆ ಫ್ರೆಶ್ ಆಗಿ ತಯಾರಿಸಿ ಮೂಲ ಸೂತ್ರಗಳನ್ನು ನಾವು ಹುಡುಕ್ತಾ ಹೋದಾಗ ಅದು ಎಲ್ಲೂ ಆಯುರ್ವೇದದಲ್ಲಿ ಉಲ್ಲೇಖ ಇಲ್ಲ. ಆದರೂ ಸಹ ಫ್ರೆಶ್ ಆಗಿ ತಯಾರಿಸೋದ್ರಿಂದ ನಿಮಗೆ ತಿನ್ನೋ ಆಸಕ್ತಿ ಇರ್ತದಲ್ಲ, ಅದು ಫ್ರೆಶ್ ಆಗಿ ತಯಾರಿಸೋದ್ರಿಂದ ಅದರಿಂದ ನೀವು ಆರೋಗ್ಯಕರವಾದ ಒಂದು ಲಾಭವನ್ನು ಪಡ್ಕೊಳ್ಬೋದು. ಬೋನ್ಸ್ ಗಟ್ಟಿ ಆಗ್ತವೆ. ಆಮೇಲೆ ಮಾಂಸಖಂಡಗಳ ಬಲವರ್ಧನೆ ಚೆನ್ನಾಗಾಗುತ್ತೆ. ಪನ್ನೀರನ್ನು ತಿನ್ನೋದ್ರಿಂದ ನರಮಂಡಲ ಸ್ಟ್ರಾಂಗ್ ಆಗುತ್ತೆ. ಮತ್ತು ಅದನ್ನು ತಿನ್ನೋರಿಗೆ ಆಸಕ್ತಿ ಇರೋರು ಮನಸ್ಸು ಪ್ರಸನ್ನ ಆಗುತ್ತೆ. ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಮನಸ್ಸು ಪ್ರಸನ್ನವಾಗಿರೋದು ಕೂಡ ಭಾಳ ಮುಖ್ಯ. ಮನಸ್ಸು ಪ್ರಸನ್ನವಾಗಿ ಆಹಾರ ಸೇವನೆ ಮಾಡಿದ್ರೆ ಏನೇ ಇದ್ರೂ ಅದು ಚೆನ್ನಾಗಿ ಜೀರ್ಣ ಆಗಿ ರಸರಕ್ತ ಮಾಂಸ ಮೇದ ಅಸ್ಥಿ ಮಜ್ಜೆ ಶುಭ್ರವಾಗುತ್ತೆ. ಸಪ್ತ ಧಾತುಗಳಲ್ಲಿ ಸ್ಫುರಣಶಕ್ತಿ, ಕ್ರಿಯಾಶಕ್ತಿ ಹೆಚ್ಚಾಗಿ ನಾವು ಒಂದು ಬಲಿಷ್ಠವಾಗಿ ಕ್ರಿಯಾಶೀಲವಾಗಿ ಬದುಕಲಿಕ್ಕೆ ಇಂಥ ಆಹಾರಗಳು ಉಪಯೋಗ ಆಗ್ತವೆ. ಅದಕ್ಕೆ ಪನ್ನೀರನ್ನು ತಯಾರು ಮಾಡಿಕೊಳ್ಳೋದು, ಮನೆಯಲ್ಲೇ ಮಾಡಿಕೊಳ್ಳೋದು ಸೂಕ್ತ. ಅಂಗಡಿಗಳಲ್ಲಿ ತರ್ತಕ್ಕಂಥ ಪನ್ನೀರು ಅದು ಭಾಳ ದಿವಸ ಇಟ್ಟಿರ್ತಾರೆ, ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ಆಮೇಲೆ ಅದರಲ್ಲಿ ಕೆಲವರು ಕೆಮಿಕಲ್ಗಳನ್ನು ಸಹ ಹಾಕಿ ಮಾಡಿರ್ತಾರೆ. ಯಾಕಂದರೆ ಹಾಲಿನ ಖರ್ಚು ಜಾಸ್ತಿ ಆಗುತ್ತೆ ಅಂಥೇಳಿ ಎಲ್ಲ ಕಲಬೆರಕೆ ಇರ್ತದೆ. ಹಾಗಾಗಿ ತಿನ್ನೋ ಆಸಕ್ತಿ ಇದ್ದರೆ ಮನೆಯಲ್ಲೇ ತಯಾರಿಸ್ಕೊಂಡು ಸೇವನೆ ಮಾಡೋದು ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಈ ಮಾಹಿತಿನ ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇರ್ತದೆ. ಅಲ್ಲಿ ನಾವೇ ಖುದ್ದಾಗಿ ನಿಮಗೆ ಯೋಗ, ಧ್ಯಾನ, ಪ್ರಾಣಾಯಾಮ, ಆಹಾರ ಪದ್ಧತಿ, ಜೀವನ ಪದ್ಧತಿಯನ್ನು ಬದಲಾಯಿಸಿಕೊಂಡು 100 ವರ್ಷ ನೆಮ್ಮದಿ ಆರೋಗ್ಯವಾಗಿ ಬದುಕೋದು ಹೇಗೆ ಅಂತ ತಿಳಿಸ್ಕೊಡ್ತೇವೆ. ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ. ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.